ನಾನು ನಿಮ್ಮ PH ನಾಯ್ಕೋಡಿ. ನಮಸ್ಕಾರ. ನೀವು ನೋಡ್ತಿರುವುದು ನಮ್ಮ ಚಾನೆಲ್ PNCIB ನ್ಯೂಸ್. ನಾನು ನಿಮ್ಮೊಂದಿಗೆ. ಇಂದಿನ ಪ್ರಮುಖ ಸುದ್ದಿ: ಜೇವರ್ಗಿ ಮಂಗಳವಾರ ಸಂತೆ, ತೆರಿಗೆ ವಸೂಲಿ ಇದ್ದರೂ ಮೂಲಸೌಕರ್ಯಗಳ ಕೊರತೆ, ವ್ಯಾಪಾರಿಗಳ ಗಂಭೀರ ಆರೋಪ. ನಾನೀಗಿರುವುದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಮಂಗಳವಾರ ಸಂತೆ ಪ್ರದೇಶದಲ್ಲಿ. ಇಲ್ಲಿ ಪ್ರತಿ ವಾರ ನೂರಾರು ವ್ಯಾಪಾರಿಗಳು ತಮ್ಮ ಜೀವನೋಪಾಯಕ್ಕಾಗಿ ಬರುತ್ತಾರೆ. ಆದರೆ ಇದೀಗ ಈ ಸಂತೆ ವ್ಯಾಪಾರಿಗಳ ಸಂಕಷ್ಟದ ಕೇಂದ್ರವಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ವಿವಿಧ ಗ್ರಾಮಗಳಿಂದ ತರಕಾರಿ, ಹಣ್ಣು ಹಾಗೂ ಇತರ ವಸ್ತುಗಳನ್ನು ಮಾರಾಟ ಮಾಡಲು ಬರುವ ವ್ಯಾಪಾರಿಗಳಿಂದ 30 ರಿಂದ 40 ರೂಪಾಯಿಗಳವರೆಗೆ ತೆರಿಗೆ ವಸೂಲಿ ಮಾಡಲಾಗುತ್ತಿದೆ. ಆದರೆ ಈ ತೆರಿಗೆಗೆ ಬದಲಾಗಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತಿಲ್ಲ ಎಂದು ವ್ಯಾಪಾರಿಗಳು ಆರೋಪಿಸುತ್ತಿದ್ದಾರೆ. ವ್ಯಾಪಾರಿಯ ಮಾತು: ನಾವು ದಿನಪೂರ್ತಿ ಬಿಸಿಲಿನಲ್ಲಿ ಕುಳಿತು ವ್ಯಾಪಾರ ಮಾಡುತ್ತೇವೆ, ತೆರಿಗೆ ಕೊಡುತ್ತೇವೆ, ಆದರೆ ಕುಡಿಯುವ ನೀರು, ನೆರಳು ಯಾವುದೂ ಇಲ್ಲ. ಇದು ನಮ್ಮ ಮೇಲೆ ಅನ್ಯಾಯ. ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳು ತಮ್ಮ ಜೀವನ ಸಾಗಿಸುತ್ತಿದ್ದಾರೆ. ಬಡ ಮತ್ತು ಮಧ್ಯಮ ವರ್ಗದ ಈ ವ್ಯಾಪಾರಿಗಳಿಗೆ ದಿನದ ಆದಾಯವೇ ಕುಟುಂಬದ ಆಧಾರವಾಗಿದೆ. ಆದರೆ ಸಂತೆ ಪ್ರದೇಶದಲ್ಲಿ ಕುಡಿಯುವ ನೀರು, ಶೌಚಾಲಯ, ನೆರಳು ಹಾಗೂ ಸರಿಯಾದ ವ್ಯಾಪಾರ ಸ್ಥಳದ ಕೊರತೆ ತೀವ್ರವಾಗಿ ಕಂಡುಬರುತ್ತಿದೆ. ಇನ್ನೊಬ್ಬ ವ್ಯಾಪಾರಿ ಹೇಳುವಂತೆ, ತೆರಿಗೆ ವಸೂಲಿ ಮಾಡುವವರು ರಸೀದಿ ಕೊಡಲ್ಲ, ಅವರು ಯಾರು ಅಂತ ನಮಗೆ ಗೊತ್ತಿಲ್ಲ, ಇದು ಸರಿಯಾದ ವ್ಯವಸ್ಥೆ ಅಲ್ಲ. ಮಾಹಿತಿಯ ಪ್ರಕಾರ ಪ್ರತಿ ಮಂಗಳವಾರ ಸುಮಾರು 60,000 ರಿಂದ 75,000ರವರೆಗೆ ತೆರಿಗೆ ಸಂಗ್ರಹವಾಗುತ್ತಿದೆ ಎಂದು ಅಂದಾಜಿಸಲಾಗಿದೆ. ಆದರೆ ಈ ಹಣವನ್ನು ಸಂತೆ ಅಭಿವೃದ್ಧಿಗೆ ಬಳಸಲಾಗುತ್ತಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಇದೀಗ ಬೇಸಿಗೆಯ ತೀವ್ರ ಬಿಸಿಲಿನಲ್ಲಿ ವ್ಯಾಪಾರಿಗಳು ನೆರಳಿಲ್ಲದೆ ವ್ಯಾಪಾರ ಮಾಡಲು ಪರದಾಡುತ್ತಿದ್ದಾರೆ. ಕುಡಿಯುವ ನೀರಿನ ಕೊರತೆಯಿಂದ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿವೆ ಎಂದು ವ್ಯಾಪಾರಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ನಾಗರಿಕರ ಆಗ್ರಹ: ಪುರಸಭೆ ತಕ್ಷಣ ಕ್ರಮ ಕೈಗೊಳ್ಳಬೇಕು, ವ್ಯಾಪಾರಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು. ಈ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರು ಪುರಸಭೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೆರಿಗೆ ವಸೂಲಿ ಪಾರದರ್ಶಕವಾಗಿರಬೇಕು ಮತ್ತು ಅಧಿಕೃತ ರಸೀದಿ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಮಸ್ಯೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ PNCIB ನ್ಯೂಸ್ ನೋಡುತ್ತಿರಿ.